ನೀನು ಹೇಳಿದೆಯಲ್ಲ ರಾಜ್ಯದಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಪ್ರಸ್ತುತನಾಗಿ ಇಳಿದು ಬರ್ತೇನೆ ರಾಜುವೆ. ಅಪ್ಪ ನಮ್ಮ ಮಧ್ಯದಲ್ಲಿ ನೀನು ಪ್ರಸ್ತುತನಾಗಿ ಇಳಿದು ಬರಬೇಕು ರಾಜು ಕರ್ತನೆ. ಅಪ್ಪ ನಿನ್ನ ಪವಿತ್ರ ಆತ್ಮ ನಮ್ಮ ಮಧ್ಯದಲ್ಲಿ ಚಲಿಸಲಿ ಕರ್ತನೆ. ಸ್ತೋತ್ರ 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 ರಾಜುವೆ. ಹೌದು ಕರ್ತನೆ ಸ್ತೋತ್ರ. ಮನುಷ್ಯರಿಗೆ ಮುಖ ನೋಡಬಲ್ಲ ರಾಜ ಹೃದಯ ಅಂತರಾಳವನ್ನು ನೋಡುವಾತನು ನೀನು ಕರ್ತನೆ. ಸ್ತೋತ್ರ ರಾಜುವೆ. ಹೌದು ಕರ್ತನೆ ರಾಜುವೆ. ಅಪ್ಪ ರಾಜ ಮಧುದಾಂತಿ ಕರ್ತನೆ. ಸ್ತೋತ್ರ ರಾಜ ಅಂಗವಾಗಿ ಸ್ತೋತ್ರ ಅವ್ರ ಮುಖಾಂತರ ಕರ್ತನೆ. ಅಪ್ಪ ನಮಗೆ ರಾಜ್ಯದ ಕರ್ತನೆ ನಮಗೆ ತಿಳಿಯಪಡಿಸಬೇಕಾದ ವಾಕ್ಯಗಳನ್ನು ನಿಂತಲ್ಲಿ ತಿಳಿಯಪಡಿಸಿ ರಾಜುವೆ. ಅಪ್ಪ ಒಂದು ಕಿವಿ ಇನ್ನೊಂದು ಕಿವಿಲಿ ಬಿಡದ ರೀತಿಯಲ್ಲಿ ರಾಜ್ಯ ಹೃದಯ ಎಂಬ ಅಲ್ಲಿಗೆ ಮೇಲೆ ಬಂದಿಟ್ಟುಕೊಳ್ಳುವಂತೆ ರಾಜುವೆ. ಅಪ್ಪ ಪ್ರತಿದಿನ ರಾಜ್ಯವೇ ಅದರಂತೆ ನಾವು ನಡೆಯುತ್ತೀನಿ ನಮ್ಮ ಮಾರ್ಪಡಿಸಿ ರಾಜುವೆ. ಸ್ತೋತ್ರ 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 ಕರ್ತನೆ. ಅಪ್ಪ ನಿಂತಾನೆ ಆಶೀರ್ವದಿಸಿ ಬಲಪಡಿಸಿ ರಾಜ್ಯದ ಕರ್ತನೆ. ಅವ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ ಸತ್ಯಕ್ಕಾಗಿ ಸ್ತೋತ್ರ ರಾಜು. ಮುಂದಿನ ಎಲ್ಲ ಮಗನಿನ ಕಡದಲ್ಲಿ ಒಪ್ಪಿಸಿಕೊಡುತ್ತೇನೆ. ನಿಂತಾನೆ ಆಶೀರ್ವದಿಸಿಕೊಡು ರಾಜುವೆ. ಎಲ್ಲ ನನಗೆ ಒಪ್ಪಿಸಿಕೊಡ್ತಾ ಎಲ್ಲ ಸ್ತುತಿಗಳ ಮಾತು ಒಬ್ಬರಿಗೆ ಸಲ್ಲಿಸುತ್ತಾರೆ. ಅದರಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡವನ್ನೇ ನನ್ನ ಜೀವನದಲ್ಲಿ ಆಮೆನ್. ಎಲ್ಲರೂ ತಿಳಿದುಕೊಳ್ಳೋಣ. ಕೀರ್ತನೆ ಭಾಗವನ್ನು ಓದುವುದಕ್ಕೆ ಮುಂಚಿತವಾಗಿ ಒಂದು ಚರಣವನ್ನು ಹಾಡುವುದರ ಮೂಲಕ ನಾವು ಆರಾಧನೆಗೆ ನಾವು ಸಿದ್ಧರಾಗೋಣ. ಭಯಭಕ್ತಿಯಿಂದ ದೇವರ ಸನ್ನಿಧಾನಕ್ಕೆ ಪರಿಶುದ್ಧ ಭೂಷಣದೊಳಗೆ ನಾವು ಆರಾಧನೆಗೆ ಪ್ರವೇಶ ಮಾಡೋಣ. ಒಂದೇ ಒಂದು ಚರಣವನ್ನು ಹಾಡಿ ಕೀರ್ತನೆ ಭಾಗವ ಓದುವುದರ ಮೂಲಕ ಧ್ಯಾನ ಮಾಡುವುದರ ಮೂಲಕ ನಮ್ಮ ಹೃದಯವನ್ನು ನಮ್ಮ ಶರೀರವನ್ನು ನಮ್ಮ ಆಲೋಚನವನ್ನು ದೇವರಿಗೆ ನಾವು ಒಪ್ಪಿಸಿಕೊಳ್ಳೋಣ. ಎಲ್ಲರ ಕೈಗಳ ಮೇಲೆ ಕೆತ್ತಿಕೊಳ್ಳೋಣ. ಆರಾಧನೆ ಆರಾಧನೆ ಹಲ್ಲೆಲೂಯಾ ದೇವರಿಗೆ ಆರಾಧನೆ 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 ಹಲ್ಲೆಲೂಯಾ ದೇವರಿಗೆ ಆರಾಧನೆ 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 ಹಲ್ಲೆಲೂಯಾ ದೇವರಿಗೆ ಆರಾಧನೆ. ಆಡಿ ಆರಾಧನೆ ಆರಾಧನೆ ಹಲ್ಲೆಲೂಯಾ ದೇವರಿಗೆ ಆರಾಧನೆ. ಯೇಸುವೇ ಆರಾಧನೆಯೊಂದಿಗೆ ಪರಿಶುದ್ಧತೆಯೊಂದಿಗೆ ಅಪ್ಪ ಮಹಿಮೆಯ ಸ್ವರೂಪನಾದ ದೇವರೇ ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ನಮಗೆ ಶಕ್ತಿಯನ್ನು ಕೊಡು, ನಮಗೆ ಬಲವನ್ನು ಕೊಡು, ನಮಗೆ ಅಭಿಷೇಕವನ್ನು ಮಾಡಬೇಕಾಗಿ ಅದನ್ನೇ ಕರ್ತನೆ. ಮುಂದಿನ ಭಾಗವನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಯೇಸುವಿನ ಹೆಸರಿನಲ್ಲಿ ಯಾವ ಅಡೆತಡೆಗಳು ಬರಬಾರದು ಕರ್ತನೆ, ಯಾವ ತೊಂದರೆಗಳು ಬರಬಾರದು ಯೇಸುವೆ. ಕಷ್ಟಗಳು ಸಮಸ್ಯೆಗಳು ಸಾವಿರ ಇದ್ದರೂ ನಮ್ಮ ಮನಸ್ಸಿಗೆ ನಮ್ಮ ಕಿವಿಗೆ ಯಾವುದು ಕೇಳಿಸಕೊಡದು ಕರ್ತನೆ. ಎಲ್ಲ ಉತ್ಸಾಹದಿಂದ ಯಾವ ಅಡೆತಡವಿಲ್ಲದೆ ಅಪ್ಪ ಕಷ್ಟಗಳಿಲ್ಲದೆ ಆರಾಧನೆ ಮಾಡ್ಲಿಕ್ಕೆ ಅವನು ಸಹಾಯ ಮಾಡು. ಎಲ್ಲವೂ ನಿನ್ನ ಕಾರ್ಯಗಳಿಗೆ ಒಪ್ಪಿಸ್ತಾ ಇದ್ದೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ. ಮುಂದಿನ ಸಮಯವನ್ನು ಕೀರ್ತನೆಗಾಗಿ ನಾವು ಒಪ್ಪಿಸಿಕೊಡೋಣ. ನಮ್ಮ ಮಧ್ಯದಲ್ಲಿ ಬ್ರದರ್ ಮಂಜು ಅವರು ಮುಂದೆ ಬಂದು ಕೀರ್ತನೆ ಭಾಗವನ್ನು ತೆಗೆದುಕೊಳ್ಳುತ್ತಾರೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೀರ್ತನೆ 146. ಯಾಹೋವನಿಗೆ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ. ಅವನು ಸಹಾಯ ಮಾಡ ಶಕ್ತನಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಭೂಮಿ, ಆಕಾಶ, ಸಾಗರ, ಚರಚರ ಇವುಗಳನ್ನು ನಿರ್ಮಿಸಿದವನು ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು. ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು. ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ. ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಯೆಹೋವನು ಪರದೇಶದವರನ್ನು
ಕಾಪಾಡುತ್ತಾನೆ. ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. ಯೆಹೋವನು ಸದಾಕಾಲವೂ ಅರಸನಾಗಿರುವನು. ಚೀಯೋನೇ, ನಿನ್ನ ದೇವರು ತರತರಾಂತರಕ್ಕೂ ಆಳುವನು. ಯೆಹೋವನಿಗೆ ಸ್ತೋತ್ರ. ಆಮೆನ್. ನಾವೆಲ್ಲ ಹಂಗೆ ಕೂತ್ಕೊಳ್ಳೋಣ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಕೀರ್ತನೆ 146ರಲ್ಲಿ ದೇವರು ನಮಗೆ ತಿಳಿಸಿಕೊಂಡಂಥ ವಾಕ್ಯಗಳನ್ನು ಓದ್ಕೊಳ್ಳೋಣ. ಯೆಹೋವನಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸು. ಹಲ್ಲೆಲೂಯಾ. ಪ್ರಿಯರೇ, ದೇವ ಮಕ್ಕಳೇ, ಈ ಒಂದು ಕೀರ್ತನೆ ನೋಡೋ ಪ್ರಕಾರ ದಾವೀದ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಯಾರು ಸ್ತುತಿಸು ಅಂತ? ಯೆಹೋವನ ಸ್ತುತಿಸು. ಯಾವ ರೀತಿ ಸ್ತುತಿಸಬೇಕು ಅಂದರೆ ಪ್ರಾಣವಿರುವವರೆಗೂ ನಾವು ಸ್ತುತಿಸುವವರಾಗಿರಬೇಕು. ಒಂದು ದಿನ, ಒಂದು ಗಳಿಗೆ, ಒಂದು ಕ್ಷಣವಲ್ಲ ಪ್ರಿಯರೇ. ನಾವು ಹುಟ್ಟಿದಿನ ಇಲ್ಲಿ ತನಕ, ನಾವು ಸಾಯುವ ತನಕ ನಾವು ಯಾರು ಸ್ತುತಿಸಬೇಕಂದ್ರೆ ಜೀವ ಕೊಟ್ಟಾದ ದೇವರನ್ನು ನಾವು ಸ್ತುತಿಸುವವರಾಗಿರಬೇಕು. ಹಲ್ಲೆಲೂಯಾ. ಅದ್ರಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಮನವೇ, ನನ್ನ ಜೀವಮಾನದಲ್ಲ ನನ್ನನ್ನು ದೇವರನ್ನು ನಾವು ಕೊಂಡಾಡೋರಾಗಿರಬೇಕು. ಹಲ್ಲೆಲೂಯಾ. ಈಗ ನಾವು 1 ನಿಮಿಷ 2 ನಿಮಿಷ ಅಲ್ಲ, ಒಂದು ದಿನ ಅಲ್ಲ, ಒಂದು ಗಳಿಗೆ ಅಲ್ಲ, ನಮ್ಮನ್ನು ನಿಮ್ಮನ್ನು ಉಂಟು ಮಾಡಿದ ದೇವರನ್ನು ನಾವು ಪ್ರತಿದಿನವೂ ಪ್ರತಿ ಕ್ಷಣವೂ ಕೊಂಡಾಡುವವರಾಗಿರಬೇಕು. ಯಾಕಂದರೆ ಜೀವಮಾನವೆಲ್ಲ ಅಂದರೆ ನಾವು ಭೂಮಿಯಲ್ಲಿರುವ ತನಕ ನಾವು ಯಾರನ್ನು ಸ್ತುತಿಸಬೇಕಂದ್ರೆ ಸರ್ವಶಕ್ತನ ದೇವರನ್ನು ಸ್ತುತಿಸಬೇಕಾಗಿ ದೇವರು ವಾಕ್ಯದಲ್ಲಿ ತಿಳಿಸ್ತಾ ಇದ್ದಾನೆ. ಅದೇ ಹೇಳ್ತಾ ಇದ್ದಾರೆ, ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚೆ ಬಿಡಿರಿ, ಅವನು ಸಹಾಯ ಮಾಡೋ ಶಕ್ತನಲ್ಲ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ನೋಡ್ತಾ ಇದ್ದೀವಿ, ಆ ಮನುಷ್ಯ ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ಮನುಷ್ಯ ನನಗೆ ಒಳ್ಳೇದು ಮಾಡ್ತಾನೆ, ಸಪೋಸ್ ಆ ಮನುಷ್ಯ ನನ್ನಲ್ಲಿ ಒಳ್ಳೇದು ಬಯಸ್ತಾನೆ ಅಂತ ಈ ಥರ ತುಂಬ ಅನೇಕ ರೀತಿಯಾಗಿ ನಾವು ಮನುಷ್ಯನ ನಂಬ್ತಾ ಇದ್ದೀವಿ, ನಮ್ಮ ಮನುಷ್ಯನ ಭರವಸೆ ಬಿಡ್ತಾ ಇದ್ದೀವಿ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ, ಮನುಷ್ಯನನ್ನು ನಂಬಬೇಡ್ರಿ. ಯಾಕಂದರೆ ಅವನ ಉಸಿರು ಹೋಗಲು ಅವನು ಮಣ್ಣಿಗೆ ಹೋಗ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಅವನಲ್ಲಿ ಎಷ್ಟೇ ಸಂಕಲ್ಪ ಇರ್ಬೋದು, ಅವನು ಎಷ್ಟೇ ಆಸೆ, ಒಂಥರ ಆಸ್ತಿ ಆಶೆ ಹೊಂದಿರುವ ಅವನು ಸತ್ತ ಕ್ಷಣದಿಂದ ಅವನಿಗೆಲ್ಲನೂ ಕಳ್ಕೊಂಡ್ಬಿಡ್ತಾನೆ. ಆದರೆ ನೀನು ಸರ್ವಶಕ್ತನಾದ ದೇವರನ್ನು ಆರಾಧಿಸುವಾಗ, ಸರ್ವಶಕ್ತನ ದೇವರನ್ನು ನೀನು ಕೊಂಡಾಡುವಾಗ, ಆತನ ಆಶ್ರಯಿಸಿಕೊಂಡಿರುವಾಗ ಅವೆಲ್ಲವೂ ದೇವರು ನಮಗೆ ಜೊತೆಗಾರನಾಗಿದ್ದು ನಡೆಸಲು ದೇವರು ಕೃಪೆ ಕೊಡ್ತಾನೆ. ಹಲ್ಲೆಲೂಯಾ. ಅದೇ ರೀತಿ ಹೇಳ್ತಾ ಇದ್ದಾನೆ, ಯಾವನಿಗೆ ಯಾಕೋಬರ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರ್ತಾನೋ ಅವನೇ ಧನ್ಯನು. ಹಲ್ಲೆಲೂಯಾ. ಇವತ್ತನ್ನ ಯಾರು ನಂಬಿದ್ದೇವೆ? ನಾವು ಮನುಷ್ಯ ನಂಬಿದ್ದೇವಾ? ಇಲ್ಲ. ಯಾಕಂದರೆ ಈ ದೇವ್ರ ವಾಕ್ಯ ಹೇಳ್ತಿದ್ರೆ, ಮನುಷ್ಯ ನಂಬಿರೆ ಅವನು ಮಣ್ಣಿಗೆ, ಅವನು ಉಸಿರೋಗಲು ಮಣ್ಣಿಗೆ ನಂಬ್ತಾನೆ, ಮಣ್ಣಿಗೆ ಸೇರ್ತಾನೆ. ಆದರೆ ನಾವು ನೀವು ನಂಬಬೇಕಾದ್ರೆ ಯಾರನ್ನ? ಸರ್ವಶಕ್ತನಾದ ದೇವರನ್ನ. ಯಾಕಂದರೆ ದೇವರು ನಮಗೋಸ್ಕರವಾಗಿ ಶಿಲುಬೆ ಮೇಲೆ ರಕ್ತ ಸುರಿಸಿ, ನಾವು ಮಾಡಿದ ಪಾಪಕ್ಕೋಸ್ಕರ ದೇವರು ನಮಗೋಸ್ಕರ ಶಿಲುಬೆ ರಕ್ತ ಸುರಿ ಪ್ರಾಣ ಕೊಟ್ಟು ನಮ್ಮನ್ನು ರಕ್ತದಿಂದ ಕೊಂಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಆತನನ್ನು ಕೊಂಡಾಡೋದಕ್ಕಾಗಿ, ಆತನನ್ನು ಕೀರ್ತಿಸುವುದಕ್ಕಾಗಿ, ಆತನ ನಾಮವನ್ನು ಮಹಿಮೆ ಪಡಿಸುವುದಕ್ಕೆ ನಾವು ಕೊಂಡಾಡಿದ್ದಾರೆ. ಆದರೆ ನಾವು ಬಂದಿರೋ ಉದ್ದೇಶ ಏನಕ್ಕೆ? ನಾವು ಬಂದು ಸುಮ್ಮನೆ ಹೋಗೋದಲ್ಲ. ಇವತ್ತು ದೇವರನ್ನು ಅದ್ಭುತ ಕಾರ್ಯ ಮಾಡ್ತಾರೆ ಅಂತ ನೆನೆಸೋದಕ್ಕೆ ಬರೋದು, ಅದ್ಭುತ ಕಾರ್ಯ ಹಾಕಿ ಕೈ ಬಿಟ್ಬಿಡೋದು, ಪ್ರಾರ್ಥನೆ ಮಾಡೋದೇ ಇರ್ಬೋದು, ವಾಕ್ಯ ಓದೋದಿರ್ಬೋದು, ಅದಲ್ಲ. ನಾವು ಕ್ರಿಸ್ತನ ಜೀವಿತನಾಗಿರುವ ಕಾರಣ ಆತನನ್ನು ಎಡಬಿಡದೆ ಕೊಂಡವರಾಗಿರ್ಬೇಕು. ಆತನ ವಾಕ್ಯವನ್ನು, ಆತನ ಕೃಪೆಯನ್ನು ನಾವು ಯಾವಾಗಲೂ ಆತನ ವಾಕ್ಯವನ್ನು ಪ್ರತಿನಿತ್ಯವೂ ನಾವು ಧ್ಯಾನಿಸುವರಾಗಿದ್ದರೆ ಆತನು ಏನು ಮಾಡ್ತಾನೆ? ನಮ್ಮನ್ನು ಆಶ್ರಯದಲ್ಲಿರುವರು ಎಷ್ಟೇ ಶೋಧನೆಗಳು, ವೇದನೆಗಳು ಬಂದಿರುವಾಗ ಆತನು ನಮ್ಮನ್ನು ಕೈ ಬಿಡದೆ ನಡೆಸಲು ಶಕ್ತನಾಗಿರ್ತಾನೆ. ಹಲ್ಲೆಲೂಯಾ. ಹೇಳ್ತಾ ಇದ್ದಾರೆ, ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವರು ಯಾರಾಗಿದ್ದಾರೆ? ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಕೀರ್ತನೆ ಆದಿಕಾಂಡದಲ್ಲಿ ವಾಕ್ಯ ನೋಡ್ತಿದ್ವ, ಭೂಮಿ, ಆಕಾಶ ಎಲ್ಲ ಓದಿರೋ ಪ್ರತಿಯೊಂದು ಉಂಟು ಮಾಡಿದ ದೇವರು ಹೇಳ್ತಾ ಇದ್ದಾರೆ, ನೀನು ಯಾವುದೇ ಕಾರಣಕ್ಕೂ ಮನುಷ್ಯ ನಂಬೇಡ, ನನ್ನನ್ನು ನಂಬು. ಯಾಕಂದರೆ ನನ್ನ ನಂಬುವ ಸತ್ತರು ಬದುಕುವನು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ. ನಾವು ಎಷ್ಟೇ ಶೋಧನೆಯಲ್ಲಿ, ವೇದನೆಯಲ್ಲಿ ಇರ್ಬೋದು ಪ್ರೇರೆ. ಯಾಕಂದರೆ ದೇವರು ಬಂದರೆ ನಾವು ಕರೆದಿರೋ ಉದ್ದೇಶ ಏನು? ಆತನನ್ನು ಕೊಂಡಾಡೋರಾಗಿರಬೇಕು. ಆತನು ಮಾಡಿದ ವಾಗ್ದಾನವನ್ನು ಪ್ರತಿನಿತ್ಯವೂ ನೆನೆಸುತ್ತಾ, ಆತನಿಗೆ ಸ್ಮರಿಸಿ, ಆತನ ಪ್ರತಿಯೊಂದು ವಾಗ್ದಾನವನ್ನು ನೆನೆಸುತ್ತಾ ನಾವು ಯಾವಾಗಲೂ ಆತನ ಧ್ಯಾನಿಸುವರಾಗಿರಬೇಕು. ಹೇಳ್ತಾ ಇದ್ದಾರೆ, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವನು. ಹಲ್ಲೆಲೂಯಾ. ಈಗ ಪ್ರತಿಯೊಂದು ಜೀವಿತದ ದೇವರು ಪ್ರತಿಯೊಬ್ಬರಿಗೂ ಒಂದು ವಾಗ್ದಾನ ಕೊಟ್ಟೇ ಇರ್ತಾನಲ್ವಾ? ಆ ವಾಗ್ದಾನ ನೆರವೇರಿಸ್ತಾನಲ್ವಾ? ಯಾರು ನಂಬಿದ್ರೆ ನೆರವೇರಿಸ್ತಾನೆ ಎಂಬುದಾಗಿ ನಾನು ನಂಬಿದ್ದೇನೆ. ಹಲ್ಲೆಲೂಯಾ. ಪ್ರತಿಯೊಂದು ದೇವರು ಹೇಳಿದ್ದಾರೆ, ಬೇರೆ ವಾಕ್ಯ ಹೇಳ್ತಿದ್ದಾರೆ, ವಾಗ್ದಾನ ತಡವಾದರೂ ಅದನ್ನು ನೆರವೇರಿಸಿದ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಯಾಕೆಂದರೆ ನಮ್ಮ ದೇವರು ಸತ್ಯವಾದ ದೇವರು, ನೀತಿ ಸ್ವರೂಪನಾದ ದೇವರು, ಭೂಮಿ ಆಕಾಶ ಉಂಟು ಮಾಡಿದ ದೇವರು ನಿಮ್ಮನ್ನು ಉಂಟು ಮಾಡಿದ್ದಾನೆ ಹೊರತು ನಿಮ್ಮನ್ನು ಉಂಟು ಮಾಡಿ ನಾವು ಮುಂದೆ ಏನು ಮಾಡಬೇಕು, ಏನು ಮಾಡಬಾರ್ದು ಪ್ರತಿಯೊಂದು ದೇವರು ಬಲ್ಲನಾಗಿದ್ದಾನೆ. ಅದೇ ರೀತಿ ನಾವು ಏನು ವಾಗ್ದಾನ ತಗೊಂಡಿದ್ದೀವಿ, ನಮ್ಮ ಮುಂದೆ ಏನು ವಾಗ್ದಾನ ನೆರವೇರಿಸ್ತೇವೆ ಎಂಬುದಾಗಿ ದೇವರು ಬಲ್ಲರಾಗಿದ್ದಾರೆ. ಹಲ್ಲೆಲೂಯಾ. ಹಾಗೆ ಹೇಳ್ತಿದ್ರೆ, ಹಿಂಸೆಗೆ ಗುರಿಯಾದರ ನ್ಯಾಯವನ್ನು ಸ್ಥಾಪಿಸ್ತಾನಂತೆ. ಹಲ್ಲೆಲೂಯಾ.
ಇವಾಗ ನಾವು ಎಷ್ಟೋ ಒಂದು ಸಮಯದಲ್ಲಿ ಒಂದು ವಿಷಯದಲ್ಲಿ ಹಿಂಸೆಗೆ ಅಂದರೆ ಒಂದು ಮಾನಸಿಕವಾಗಿ ನಾವು ಕುಗ್ಗಿರ್ಬೋದು. ದೇವರ ಈ ಕಾರ್ಯ ನನ್ನಿಂದ ಆಗ್ತಾ ಇಲ್ಲ, ನಾನು ಏನು ಮಾಡೋದು, ಎಷ್ಟೋ ಪ್ರಾರ್ಥನೆ ಮಾಡಿದ್ರು ವಾಕ್ಯ ಹೋದ್ರೆ ನನ್ನಿಂದ ಆಗ್ತಾ ಇಲ್ಲ ಅಂತ ದೇವರ ವಾಕ್ಯ ನಾವು ಕೇಳುವಾಗ ದೇವರು ಏನು ಮಾಡ್ತಾರಂತೆ, ನಮ್ಮ ಒಂದು ದೇವರ ನಂಬಿಕೆನ ನೋಡಿ, ನಮ್ಮ ಒಂದು ದೇವರ ಒಂದು ಮನಸ್ಸಿನಲ್ಲಿ ನಾವು ದೇವ್ರನ್ನ ಆರಾಧನೆ ಮಾಡ್ತಾ ಇದ್ದೀವ, ಇಲ್ಲ ನಾವು ಸುಮ್ಮನೆ ಹೋಗಿ ಒಂದು ವಾರಕ್ಕೆ ಬೆಳಗ್ಗೆ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ ಸುಮ್ಮನೆ ಆಗ್ತಾ ಇದ್ದೀವ, ದೇವರಲ್ಲಿ ಯಾವ ನಂಬಿಕೆ ಇದೀವ ಅದು ದೇವರನ್ನು ಪರೀಕ್ಷೆ ಮಾಡಿ ನಮ್ಮನ್ನು ನ್ಯಾಯ, ನಮ್ಮಲ್ಲಿರುವಂಥ ನ್ಯಾಯ, ನಾವು ಅನ್ಯಾಯವಾಗಿ ಮಾಡಿದ್ದೀವ, ಇಲ್ಲ ನ್ಯಾಯವಾಗಿ ನಾವು ತೀರ್ಪು ಮಾಡಿದ್ದೀವ, ನ್ಯಾಯವಾಗಿ ನಾವು ಜೀವನ ಮಾಡ್ತಾ ಇದೀವ, ಅದನ್ನು ನೋಡಿ ನಮ್ಮ ಹಿಂಸೆಗೆ ತಕ್ಕಂತೆ ದೇವರು ನ್ಯಾಯವಾಗಿ ಗುರಿಯ ನ್ಯಾಯವಾಗಿ ನಮ್ಮನ್ನು ಆ ಒಂದು ಗುರಿಯಿಂದ ನಮಗೆ ಬಿಡಿಸ್ತಾರಂತೆ ಹೇಳ್ತಾ ಇದ್ದಾರೆ. ಹಸಿದವರಿಗೆ ಅನ್ನ ಕೊಡುವವನು ಆತನೇ. ಹಲ್ಲೆಲೂಯಾ. ಎಷ್ಟೋ ಸಮಯದಲ್ಲಿ ನಮಗೆ ಊಟ ಇಲ್ದಿರ್ಬೋದು, ನೀರು ಇಲ್ದಿರ್ಬೋದು, ನಾವು ಹೊರಗಡೆ ಹೋದಾಗ ನಮ್ಮದು ಹಣ ಇಲ್ದಿರ್ಬೋದು, ಆದರೆ ದೇವರು ಒಂದು ತಕ್ಕ ಸಮಯಕ್ಕೆ ನಮ್ಮನ್ನು ನಡೆಸಿದ್ದಾರೆ, ನಮ್ಮನ್ನೆಲ್ಲ ನಿಮ್ಮನ್ನೆಲ್ಲ. ಯಾಕಂದರೆ ಇಡೀ ಭೂಮಂಡಲದಲ್ಲಿ ಎಷ್ಟೋ ಜೀವ ಜಂತುಗಳಿದ್ದಾರೆ, ಅವನ್ನೆಲ್ಲ ದೇವರು ಪೋಷಿಸುವ ದೇವರು ಇವತ್ತು ನಮ್ಮನ್ನು ನಿಮ್ಮನ್ನು ಪೋಷಿಸಲ್ವಾ? ಹಲ್ಲೆಲೂಯಾ. ಯಾಕಂದರೆ ನಾವು ಮಾಡಬೇಕು ಉದ್ದೇಶ ಇರೋ, ಅದನ್ನು ನಾವು ನಂಬಿರಬೇಕು, ಅದನ್ನು ಕೊಂಡಾಡಬೇಕು. ನಾವು ಹೇಳಿದ ನಮ್ಮ ಜೀವ ಮಾನವೆಲ್ಲ ಆತನನ್ನು ಸ್ತುತಿಸುವವರಾಗಿರಬೇಕು. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಿದ್ರೆ, ಯೆಹೋವನು ಸೆರೆಯಲ್ಲಿಯವರನ್ನು ಬಿಡಿಸುತ್ತಾನೆ, ಯೆಹೋವನು ಸೆರೆಯಲ್ಲಿಯವರು ಬಿಡಿಸಿ, ಯೆಹೋವನು ಕುರುಡರಿಗೆ ಕಣ್ಣನ್ನು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನು ಉದ್ಧಾರ ಮಾಡುತ್ತಾನೆ, ಯೆಹೋವನು ನೀತಿವಂತರನ್ನು ಪ್ರೀತಿಸ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನಮ್ಮನ್ನು ನಿಮ್ಮನ್ನು ಪ್ರೀತಿಸುವ ಕಾರಣ ನಾವಿವತ್ತು ಸ್ಥಳದಲ್ಲಿದ್ದೀವಿ. ಹಲ್ಲೆಲೂಯಾ. ಎಷ್ಟೋ ಜನರು ದೇವರ ಪ್ರೀತಿಯನ್ನು ಕಳ್ಕೊಂಡು, ದೇವರ ಒಂದು ಐಕ್ಯತೆಯನ್ನು ಕಳ್ಕೊಂಡು, ಆತನ ಕರುಣೆಯನ್ನು ಕಳ್ಕೊಂಡು ದೇವರ ಸನ್ನಿಧಿ ಬಿಟ್ಟು ದೂರ ಹೋಗಿದ್ದಾರೆ. ಇವತ್ತು ಚರ್ಚಿಗೆ ಬರ್ತೀನಿ ಅಂತ ಚರ್ಚಿಗೆ ಬಂದು ದೇವರನ್ನ ಆಲಯನ ಬಿಟ್ಟು ಹೊರಗಡೆ ಒಂದು ದೇವರನ್ನ ಪೂಜೆ ಮಾಡ್ಕೊಂಡು ಅಲ್ಲಿ ಹೋಗಿದ್ದಾರೆ. ಯಾಕಂದರೆ ಅವ್ರ ಗತಿ ಏನು ಹೇಳಿದ್ರೆ ದೇವರ ಒಂದು ವಾಕ್ಯದ ಹೇಳ್ತಾ ಇದ್ದಾರೆ, ನಮ್ಗೆ ಆ ಟಾಪಿಕ್ ಬೇಡ. ಯಾಕಂದ್ರೆ ಹೇಳ್ತಾನೆ, ನಾವು ಬಂದಿರೋ ಉದ್ದೇಶ ಏನು, ಅದನ್ನು ಕೊಂಡಾಡಬೇಕು, ಆತನ ಮಾಡಿದ ಅದ್ಭುತಕಾರ ನಾವು ಧ್ಯಾನಿಸಿ ಆತನ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ಯೆಹೋವನು ಕುರುಡರಿಗೆ ಕಣ್ಣು ಕೊಟ್ಟಿದ್ದಾನಲ್ವಾ, ನಮ್ಮ ಮತದಲ್ಲಿ ನೋಡಿಲ್ವಾ, ದಾವೀದ ಕುಮಾರನನ್ನು ಕರುಣಿಸು ಎಂಬುದಾಗಿ ದೇವರ ಹತ್ರ ಕೇಳ್ಕೊಂಡಾಗ ದೇವರು ಏನು ಮಾಡ್ತಾರೆ, ನಿನ್ನ ಇಷ್ಟದಿಂದ ನಿನಗಾಗಲೇ ದೇವರು ಕಣ್ಣು ಕೊಟ್ಟಿದ್ದಾರೆ. ಕುಗ್ಗಿದ ಮನಸ್ಸು ಅಂದರೆ ನಮಗೆ ಸಪೋಸ್ ಈಗ ಒಂಥರ ಬೇಜಾರಾಗಿರ್ಬೋದು, ನೋವಲ್ಲಿರ್ಬೋದು, ಯಾವುದೇ ರೀತಿ ಒಂದು ಸಮಸ್ಯೆಯಿಂದ ನಾವು ಕಾಡ್ತಿರ್ಬೋದು, ದೇವರೇ ಒಂದು ಪ್ರಾರ್ಥನೆ ಮಾಡಿದಾಗ ಅದರಿಂದ ನಮಗೆ ಬಿಡುಗಡೆ ಕೊಡ್ತಲ್ವಾ, ಒಂದು ಸಮಾಧಾನ ಆಗಿರ್ಬೋದು, ದೇವರು ಏನಾರು ಒಂದು ಬಿಡುಗಡೆ ಕೊಟ್ಟು ನಮ್ಮ ನಡೆಸರಾಗಿರ್ತಾರೆ. ಅದೇ ಹೇಳ್ತಿದ್ದಾರೆ, ಯೆಹೋವನು ಪರದೇಶವರನ್ನು ಕಾಪಾಡುತ್ತಾನೆ. ಹಲ್ಲೆಲೂಯಾ. ಈಗ ಪರದೇಶದ ಯಾರು, ಹೊರಗಡೆ ದೇಶದವರು ಅಲ್ವಾ, ಈ ನಮ್ಮನ್ನು ನಾವು ಹೇಳ್ತೀವಿ, ನಮ್ಮ ಪಕ್ಕದ ಮನೆಯವರು ಬೇರೆಯವರು ಆ ಥರ ದೇವರು ಭೇದವ ಮಾಡ್ತಾ ಇಲ್ಲ. ಬಟ್ ಹೇಳಿದ್ರೆ ಈ ದೇಶದಲ್ಲಿರೋ ಪ್ರತಿಯೊಬ್ಬರನ್ನು ದೇವರು ಏನು ಮಾಡ್ತಾರೆ, ಪ್ರೀತಿಸ್ತಾರೆ, ಪ್ರತಿಯೊಬ್ಬರನ್ನು ಕರುಣಿಸ್ತಾರೆ, ಪ್ರತಿಯೊಂದು ದೇವರು ಕಾಪಾಡ್ತಾನಂತೆ. ಈ ಭೂಮಿ ಮೇಲೆ ಎಷ್ಟೋ ಜೀವ ಜಂತುಗಳು ನಾವು ಕಾಪಾಡ್ತೀವ, ತುಳ್ಕೊಂಡು ಅದೇ ಹೋಗ್ಬಿಡ್ತೀವಿ. ಆದರೆ ದೇವರು ಪ್ರತಿಯೊಂದಕ್ಕೂ ಪ್ರತಿಯೊಂದು ನಿಗದಿತವಾಗಿ ಅವಕ್ಕೆ ತಕ್ಕಂತೆ ದೇವರನ್ನು ನಡೆಸ್ತಾರೆ. ಆ ಪ್ರಾಣಿ ಪಕ್ಷಿಗಳು ನಡೆಸುವ ದೇವರು ಇವತ್ತು ನಮ್ಮನ್ನು ನಿಮ್ಮನ್ನು ನಡೆಸುವ ಪ್ರೇಯರೇ, ನಮ್ಮನ್ನು ನಿಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಹೇಳ್ತಾ ಇದ್ದಾರೆ, ಆತನು ಅನಾಥರಿಗೂ ವಿಧೇಯರಿಗೂ ಆಧಾರವಾಗಿದ್ದಾನೆ, ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ಇವತ್ತು ಹೇಳ್ತಾನೆ, ದೇವರಲ್ಲಿ ನೀತಿವಂತರ ಕಾರಣ, ಆತನ ಕೃಪೆ, ಆತನ ಪ್ರಸನ್ನತೆ ನಮ್ಮಲ್ಲಿಟ್ಟಿರುವ ಕಾರಣ ದೇವರು ಹೇಳ್ತಾನೆ, ನಮ್ಮನ್ನು ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ನಮ್ಮನ್ನು ಕಾದು ನಡೆಸುವರಾಗಿದ್ದಾರೆ. ನಾವು ದುಷ್ಟರಾಗಿರ್ಬಾರ್ದು, ಅಂದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡ್ತಾನೆ. ಯಾಕಂದರೆ ನಾವು ಇನ್ನೊಬ್ಬರಿಗೆ ಕೇಳಿ ಬಯಸೋದಾಗಲಿ, ಇನ್ನೊಬ್ಬರಿಗೆ ನಾವು ಒಂದು ನಡ್ಕೊಳ್ಳೋದಾಗಲಿ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ನಾವು ಬಂದಿರೋ ಉದ್ದೇಶ ಏನು, ನಾವು ದೇವರನ್ನು ಆರಾಧನೆ ಮಾಡ್ತಿರೋ ಉದ್ದೇಶ ಏನು. ಆತನ ಹೇಳ್ತಾನೆ, ಪ್ರೀತಿ ಸ್ವರೂಪನಾದ ದೇವರು, ಕೃತಜ್ಞತೆ ಉಳ್ಳ ದೇವರು ಹಲವಾರು ರೀತಿಯ ನೋಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವೇನು ಮಾಡಬೇಕು, ಆದಷ್ಟು ನಾವು ನೀತಿವಂತರಾಗಿ ನಡೆದುಕೊಳ್ಳೋರಾದರೆ ದೇವರು ನಮ್ಮ ಜೊತೆಗಾರನಾಗಿದ್ದು ನಮ್ಮೆಲ್ಲ ಕೇಳನ್ನು ಬಿಡಿಸಿ ನಮ್ಮನ್ನು ನಡೆಸಲು ದೇವರು ಶಕ್ತನಾಗಿರ್ತಾನೆ. ಹಲ್ಲೆಲೂಯಾ. ಹೇಳ್ತಾ ಇದ್ರೆ, ಯೆಹೋವನು ಸದಾಕಾಲವು ಅರಸನಾಗಿರುವನು, ಚೀಯೋನೇ ನಿನ್ನ ದೇವರು ತಲತಲಾಂತರಕ್ಕೂ ನಮ್ಮನ್ನು ಆಳುವನು. ಹಲ್ಲೆಲೂಯಾ. ಯಾಕಂದರೆ ನಮ್ಮನ್ನು ಒಂದು ದಿವಸ 2 ದಿವಸ, ಈಗ 5 ವರ್ಷ 10 ವರ್ಷ ಚುನಾವಣೆಯಲ್ಲಿ ರಾಜಕೀಯ ಆಳ್ಬೋದು, ಆದರೆ ಪ್ರತಿದಿನ ಪ್ರತಿ ನಮ್ಮನ್ನು ಆಳ್ಭವನು ಯಾರಾಗಿರ್ತಾರೆ, ಸರ್ವಶಕ್ತನ ದೇವರಾಗಿರ್ತಾರೆ. ಹಲ್ಲೆಲೂಯಾ. ಇವತ್ತು ನಾವು ಬಂದಿರೋ ಉದ್ದೇಶ ಏನು, ನಾವು ಬಂದು ಸುಮ್ಮನೆ ಓದು ವಾಕ್ಯವನ್ನು ಕೇಳಿ ಅದಲ್ಲ, ದೇವರ ವಾಕ್ಯವನ್ನು ಅನುಸರಿಸಿ ಅದನ್ನು ಕೈಗೂ ನಡೆಯುವರಾಗ ನಮ್ಮ ಜೊತೆ ಯಾರಾದ್ರೂ ದೇವರು ನಡೆಸೋ ನಮ್ಮನ್ನೆಲ್ಲ ಕೇಳಿಂದ ಆಗಿರ್ಬೋದು, ಹೇಳಿವಲ್ಲ, ಕೇಳಿಂದ ಆಗಿರ್ಬೋದು, ಹಿಂಸೆಗೆ ಗುರಿ ಏನೇ ಕುಗ್ಗಿದ ಮನಸ್ಸಾಗಿರ್ಬೋದು, ಇವರೆಲ್ಲ ಬಿಡಿಸಿ ನಮ್ಮನ್ನು ಕಾದು ಕಾಪಾಡಿ ನಡೆಸುವರಾಗಿರ್ತಾರೆ. ಹಲ್ಲೆಲೂಯಾ. ದೇವರು ಕೊಟ್ಟಂಥ ಕೀರ್ತನೆಗೆ ಸ್ತೋತ್ರ ಮಾಡ್ತಾ ಈ ಒಂದು ಕೀರ್ತನೆ ಮುಗಿಸ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಉತ್ತಮವಾದ ಕೀರ್ತನೆಯನ್ನು ಸಹೋದರ ಮಂಜು ಅವರು ಧ್ಯಾನ ಮಾಡ್ಕೊಂಡು ಬಂದಿದ್ದಾರೆ. 1ನೇ ವಚನದಿಂದ 10ನೇ ವಚನದವರೆಗೂ ನಾವು ಧ್ಯಾನ ಮಾಡಿದ್ದೀವಲ್ವಾ, ಅದರಲ್ಲಿ ನಿಮ್ಮ ಹೃದಯವನ್ನು ಟಚ್ ಮಾಡಿರುವಂಥ ವಾಕ್ಯಗಳಿದ್ದೇ ಇರುತ್ತೆ. ಎಲ್ಲರಿಗೂ 10 ವಾಕ್ಯ ಇಷ್ಟಪಡೋಕ್ಕಾಗುತ್ತಾ? ಆಗಲ್ಲಲ್ವಾ. ಆದರೆ ಒಬ್ಬೊಬ್ರಿಗೆ ಒಂದೊಂದು ವಾಕ್ಯಗಳು ಏನಾಗುತ್ತೆ, ಹೃದಯವನ್ನು ಮುಟ್ಟುವಂಥದ್ದು, ಹೃದಯವನ್ನು ಆದರಣೆ ಪಡಿಸುವಂಥದ್ದು, ಸಂತೈಸುವಂಥದ್ದು, ಬಲಪಡಿಸುವಂಥದ್ದು ಒಂದೊಂದು ವಾಕ್ಯಗಳಿರುತ್ತೆ. ಸೊ ಅದನ್ನು ಹೇಳಿ, ಯಾರಿಗೆ 6ನೇ ವಚನ, ನಮ್ಮ ನಾಗಮಣಿ ಸಿಸ್ಟರ್ ಅವರಿಗೆ 6ನೇ ವಚನವನ್ನು ಅವರಿಗೆ ಹೃದಯವನ್ನು ತಟ್ಟಿದಂತೆ, ಏನು, ಭೂಮಿ ಆಕಾಶ ಸಾಗರ ಚರಾಚರಗಳ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು ಎಂಬುದಾಗಿ ಇದರಲ್ಲಿ ಕೊಡಲ್ಪಟ್ಟಿದೆ. ಮತ್ತೆ 3ನೇ ವಚನ,
ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡೋ ಶಕ್ತನಲ್ಲ. ದೇವರ ವಾಕ್ಯ ಹೇಳೋದಕ್ಕೂ ಅಪೋಸಿಟ್ಗೆ ನಾವೇನು ಮಾಡ್ತೇವೆ? ಪ್ರಭುಗಳಲ್ಲಿ ಭರವಸೆ ಬಿಡ್ತೇವೆ, ಮಾನವನನ್ನು ಯಾವಾಗಲೂ ಮೆಚ್ಚಿಸ್ತೇವೆ. ಹೌದಲ್ವಾ? ಪ್ರಪಂಚ, ಈ ಲೋಕ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಭುಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಶ್ರೀಮಂತರ ಬಳಿಗೆ ಏನು ಮಾಡ್ತಾ ಇರ್ತಾರೆ? ಹೋಯ್ತಾ ಇರ್ತಾರೆ. ಮತ್ತೆ 1ನೇ ವಚನ, 5ನೇ ವಚನ, 5ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಇಲ್ಲಿ ನಂಬಿಕೆ ಕುರಿತಾಗಿ ಕೊಡಲ್ಪಟ್ಟಿದೆ, ನಂಬಿಕೆ ಮತ್ತೆ ಧನ್ಯತೆ ಕುರಿತಾಗಿ. ಎಲ್ಲರೂ ಧನ್ಯರಾಗಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಆದರೆ ಎಲ್ಲರೂ ಧನ್ಯರಾಗ್ತಾರ? ಇಲ್ಲ. ಯಾರು ಯೆಹೋವನನ್ನು ನಂಬಿರುತ್ತಾರೋ ಅವರು ಮಾತ್ರ ಧನ್ಯರು. ಒಂದು ವೇಳೆ ಹೇಳ್ಬೋದು, ನಾನು ನಂಬಿದ್ದೇನೆ ಎಂಬುದಾಗಿ, ಆದರೆ ನಮ್ಮ ನಂಬಿಕೆಯನ್ನು ನೋಡುವವರು ಯಾರು? ಯೇಸು ಕ್ರಿಸ್ತನೇ. ಅವರೇ ಧನ್ಯರಾಗಿರ್ತಾರೆ. ಆಮೇಲೆ 7ನೇ ವಚನ, ನಮ್ಮ ಬಸನ್ನವರಿಗೆ 7ನೇ ವಚನ, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ, ಯೆಹೋವನು ಸೆರೆಯಲ್ಲಿದ್ದವರನ್ನ ಬಿಡಿಸುತ್ತಾನೆ. ಅಂದರೆ ಕಷ್ಟದಲ್ಲಿ, ಸೆರೆ ಅಂತ ಹೇಳಿದ್ರೆ ಸೆರೆಮನೆ ಅಲ್ಲ. ಸೆರೆ ಅಂತ ಹೇಳಿದ್ರೆ ಕಷ್ಟಗಳು, ಸಮಸ್ಯೆಗಳು, ವೇದನೆಗಳು, ತೊಂದರೆಗಳು, ಸಾಲಗಳು, ಹಿಂಸೆಗಳು, ಕಣ್ಣೀರುಗಳು, ಇದರೆಲ್ಲ ವಿಚಾರಗಳಿಂದ ಮಾಟ ಮಂತ್ರ ಶಕ್ತಿಗಳು, ತಲೆನೋವು ಕೂಡ ಒಂದು ಸೆರೆನೆ, ಕಣ್ಣು ನೋವು ಕೂಡ ಒಂದು ಸೆರೆನೆ, ಸೊಂಟ ನೋವು ಕೂಡ ಒಂದು ಸೆರೆನೆ, ಹೊಟ್ಟೆ ನೋವು ಯಾರಿಗೆ ಬರುತ್ತೋ ಅದು ಕೂಡ ಒಂದು ಸೆರೆನೆ. ಸೆರೆಮನೆ ಅಂತ ಹೇಳಿದ್ರೆ ಜೈಲು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಲ್ಲ, ಅದು ಕೂಡ ಉಂಟು. ಆದರೆ ಇದೆಲ್ಲವೂ ಕೂಡ ಕಷ್ಟವೆಂಬ, ಬಂಧನವೆಂಬ, ಶೋಧನೆ ಎಂಬ ಎಲ್ಲವೂ ಏನಾಗಿದೆ, ಅದು ಕೂಡ ಸೆರೆಮನೆಯಿಂದ ದೇವರು ಏನು ಮಾಡ್ತಾರೆ? ಬಿಡಿಸ್ಬೇಕಂತ ಹೇಳಿದ್ರೆ ಏನು ಮಾಡಬೇಕು? ನಂಬಬೇಕು. ದೇವರನ್ನ ಏನು ಮಾಡಬೇಕು? ನಂಬಬೇಕು. ಇದು ಈ 1ನೇ ವಚನದಿಂದ 10ನೇ ವಚನದವರೆಗೂ ಒಂದೊಂದು ಅರ್ಥಗಳನ್ನು, ಗೂಢಾರ್ಥಗಳನ್ನು ಗೋಚರಪಡಿಸುವಂಥದ್ದು. ನೀವು ಮನೆಯಲ್ಲಿ ಕುತ್ಕೊಂಡು ಓದುವಾಗ ಏನು ಮಾಡ್ಬೇಕಂತ ಹೇಳಿದ್ರೆ, ಈ ವಾಕ್ಯದಲ್ಲಿ ಏನು ಮುಖ್ಯ ಕೀ ವಚನ ಯಾವುದು, ಯಾರು ಯಾರಿಗೆ, ಪ್ರಶ್ನೆ ಯಾರಿಗೆ, ಏನು ಇದರಲ್ಲಿ ಇರುವಂಥ ಸಮಸ್ಯೆಗಳೇನು, ಫಸ್ಟ್ ಬರೆದಿಡುವಾಗ ನಿಮಗೆ ಈಸಿಯಾಗಿ ಬಂದುಬಿಡ್ತದೆ. ಸೊ ಹಾಗಾಗಿ ಈ ವಾರ ನಮ್ಮ ಮಂಜು ಅವರು ಸುಂದರವಾಗಿ ಸ್ವಲ್ಪ ಸಮಯ ಕೊಟ್ಟಿದ್ರು ಕೂಡ ಅದರಲ್ಲೇ ಮೇಲ್ಗಡೆ ಒಂದು ಫುಟ್ನೋಟಲ್ಲಿ ಕೊಟ್ಟಿದ್ದಾರೆ, ಯೆಹೋವನನ್ನು ಆಶ್ರಯಿಸಿಕೊಂಡವನು ಆಶ್ರಯ ಅಷ್ಟೇ. ಈ ಭೂಮಿಯಲ್ಲಿ ಧನ್ಯತೆ ಆಗಬೇಕಂದ್ರೆ ಯೆಹೋವನನ್ನು, ಯೇಸುವನ್ನ ನಾವೇನು ಮಾಡಬೇಕು? ಆಶ್ರಯಿಸಿಕೊಂಡಿರಬೇಕು. ಇಷ್ಟೆಲ್ಲ ನಮಗೇನಾಗುತ್ತೆ? ಪ್ರಾಪ್ತಗಳು ಆಗುತ್ತದೆ. ಮುಂದಿನ ಭಾನುವಾರ ಯಾರು ಕೀರ್ತನೆ ತೆಗೆದುಕೊಳ್ತಾರೆ? ಯಾರು ಕೊಟ್ಟಿಲ್ಲ? ರಾಕೇಶ್ ಅವ್ರದ್ದಾಯಿತು, ಮಂಜು ಅವ್ರದ್ದಾಯಿತು, ಮತ್ತು ರಕ್ಷಿತಮ್ಮ ಆಯ್ತಲ್ಲ, ನಾಗಮಣಿದವ್ರು ಆಯಿತು, ಮತ್ತು ಶಿವಾನಿದು ಆಯ್ತಲ್ಲ, ಮೇಘ ಅವರು ಆಗಿಲ್ಲ. ಮುಂದಿನ ಭಾನುವಾರ ಮೇಘ ಅವರು ತಗಂತಾರೆ. ನೀವು ಕೀರ್ತನೆ ಭಾಗವನ್ನು ತೆಗೆದುಕೊಳ್ಳ್ರಿ. ನಿಮಗೆ ಯಾವುದು ಈ 1ನೇ ಕೀರ್ತನೆಯಿಂದ 150 ಕೀರ್ತನೆವರೆಗೂ ಇದೆ. ಸೊ ಅದನ್ನು ನೀವು ತೆಗೆದುಕೊಳ್ಳ್ರಿ. ಸೊ ಮುಂದಿನ ಭಾನುವಾರ ಕೀರ್ತನೆ ಭಾಗವನ್ನು ತೆಗೆದುಕೊಳ್ತಾರೆ. ಹಲ್ಲೆಲೂಯಾ. ಓಕೆ, ಈಗ ಆರಾಧನೆಗಾಗಿ ನಾವು ಸಿದ್ಧರಾಗೋಣ. ನಮ್ಮ ಮಧ್ಯದಲ್ಲಿ ನಾಗಮಣಿ ಸಿಸ್ಟರ್ ಅವರು ಮತ್ತು ರಕ್ಷಿತಮ್ಮ ಅವರು ಮುಂದೆ ಬಂದು 4 ಹಾಡು ಆಯ್ಕೆ ಮಾಡ್ತಾರೆ. ಸರ್ ಒಬ್ಬರೇ ನೀವು ಆಡ್ತೀರಾ? ಮಂಜು, ರಕ್ಷಿತ ನೀವು ಆಡ್ತೀರಾ? ಓಕೆ, ಬನ್ನಿ. ಮ್ಯೂಸಿಕ್ ಬೇರೆ ಇಲ್ಲ, ಕರೆಂಟ್ ಇಲ್ಲ. ನೈಟ್ ಹೋಗಿದ್ದು ಕರೆಂಟು ಬಂದೇ ಇಲ್ಲ. ನೋಡೋಣ, ಮಂಜು ಆರಾಧನೆ ಮಾಡಿದ್ದು ಇದುವರೆಗೆ ನೋಡೇ ಇಲ್ಲ. ಹಲ್ಲೆಲೂಯಾ. ನಾನು ಬಂದು 1 ವರ್ಷ ಆಯಿತು, ಮಂಜು ಆರಾಧನೆ ಮಾಡಿದ್ದು ನಾನು ನೋಡೇ ಇಲ್ಲ. ಸೊ ಇವತ್ತು ನಾನು ನೋಡಬೇಕು. ಸೊ ಮುಂದಿನ ಸರಿ ಒಬ್ಬೊಬ್ಬರು ನಿಂದಿರಿಸಿ ಹಾಡಾಡಿಸ್ತೀನಿ ನಾನು, ಯಾಕಂದರೆ ನಿಮಗೆ ಅಭ್ಯಾಸ ಆಗಬೇಕು. ಒಬ್ಬರು ರಾಗ ಒಬ್ಬರು ಮೇಲಕ್ಕೆ ಹೋಗುತ್ತೋ, ಒಬ್ಬರು ರಾಗ ಎಡಕ್ಕೆ ಹೋದರೆ ಒಬ್ಬರು ರಾಗ ಬಳಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ರಾಕೇಶ್ ಅವರು ತುಂಬ ಚೆನ್ನಾಗಿ ಆಡಿದರು. 3 ಹಾಡು ಅವ್ರಿಗೆ ಕೊಟ್ಟಿದ್ದೆ, ರಾಕೇಶ್ ಅವರು ಚೆನ್ನಾಗಿ ಆಡಿದರು. ಇಬ್ಬರು ಸೇರುವಾಗ ಏನಾಯ್ತು ಅಂತ ಹೇಳಿದ್ರೆ, ಎತ್ತು ಕೆರೆಗೆಳಿತಂತೆ, ಕೋಣ ಹೊಳೆಗೆಳಿತಂತೆ, ಹಂಗೆ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಇವತ್ತು ಕರೆಂಟ್ ಬೇರೆ ಇಲ್ಲದ ಕಾರಣ ಅದೃಷ್ಟ ಮಂಜೂರಿಗೆ ಬಂತು. ಸೊ ಹಾಗಾಗಿ ಅವರು ಆರಾಧನೆಯಲ್ಲಿ ನಮ್ಮನ್ನು ನಡೆಸ್ತಾರೆ. ಸೊ ಆ ಕಾರಣ ದಯಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಕಡೆ ಈ ಕಡೆ ಎದ್ದು ಹೋಗ್ಬೇಡ್ರಿ. ನಿಮಗೆ ಸಮಯ ಕೊಡ್ತೀನಿ, ಆಟ ಆಡೋಕ್ಕೆ ಸಮಯ ಕೊಡ್ತೀನಿ, ಫೋಟೋ ತೆಗಿಯೋಕ್ಕೆ ಸಮಯ ಕೊಡ್ತೀನಿ, ಅಲ್ಲಿಗೆ ಹೋಗೋಕ್ಕೆ ಇಲ್ಲಿಗೆ ಹೋಗೋಕ್ಕೆ ಎಲ್ಲ ಸಮಯ ಕೊಡ್ತೀನಿ. ನಿಮಗೆ ಕೊಟ್ಟಿರುವ ಈ 2 ತಾಸು ನೀವು ಮರ್ತು ಬಿಡ್ರಿ. ನೀವು ಎಲ್ಲಿದ್ದೀರಂತೇನೆ ಮರ್ತು ಬಿಡ್ಬೇಕು ನೀವು. ಸೊ
ಹಾಗಾಗಿ ಆ ಕಡೆ ಈ ಕಡೆ ಹೋಗ್ಬೇಡ್ರಿ, ಒಬ್ರು ಮುಖ ಒಬ್ರು ನೋಡಿ ಮಾತಾಡ್ಬೇಡ್ರಿ. ಎಲ್ಲರೂ ಮಾತಾಡ್ತಾ ಇದ್ರೆ ನಮಗೆ ತೊಂದರೆ ಆಗ್ತದೆ ಮುಂದುಗಡೆ ನೋಡುವಾಗ. ಸೊ ಹಾಗಾಗಿ ಆ ಕಡೆ ಈ ಕಡೆ ಹೋಗ್ಬೇಡ್ರಿ, ದೇವರಿಗೆ ಗೌರವ ಕೊಡ್ರಿ, ನಮಗೆ ಕೊಡಬೇಡ್ರಿ. ಏಸಪ್ಪ ನಿಮ್ಮ ಮುಂದೆ ಇದ್ದಾನೆ, ಸಭೆಯಲ್ಲಿ ನಾವು ಬಂದಿದ್ದೇವೆ. ಸೊ ಅದನ್ನು ನೀವು ಮನದಲ್ಲಿಟ್ಟುಕೊಂಡು ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ದೇವರನ್ನ ಆರಾಧಿಸೋಣ. ಹಲ್ಲೆಲೂಯಾ. ನಿಮ್ಮ ದುಃಖವು ಸಂತೋಷವಾಗಿದೆ ಎಂಬುದನ್ನು ಹಾಡುತ್ತಾ ದೇವರ ನಾಮವನ್ನು ಮಹಿಮೆಪಡಿಸಲಾಗಿದ್ದೇನೆ. ಹಲ್ಲೆಲೂಯಾ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಎಲ್ಲ ಮರೆಯಾಗುವುದು.
ಸಮೀಪದ ಸ್ವಾಮಿ ಯಾವ ಕೇಳು ಬರೋದು ನಮ್ಮನ್ನು ನಡೆಸುವ ದೇವರೇ ಸ್ತೋತ್ರ. ಹಾಲೆಲ್ಲೂಯ ಹಾಲೆಲ್ಲೂಯ. ಕರ್ತನೇ ನಿನ್ನಯ ಪಾದದಿ ನಾನು ನೆಮ್ಮದಿ ನೆಮ್ಮದಿಯೇ. ಕರ್ತನೇ ನಿನ್ನಯ ಪಾದದಿ ನಾನು ನೆಮ್ಮದಿ ನೆಮ್ಮದಿಯೇ. ಆಸಕ್ತಿಯಿಂದ ಹಾಡುವೆನ ಆನಂದ ಆನಂದವೇ. ಆಸಕ್ತಿಯಿಂದ ಹಾಡುವೆನ ಆನಂದ ಆನಂದವೇ. ಆಶ್ರಯವೇ ಆಶ್ರಯವೇ ಆರಾಧನೆ ಆರಾಧನೆ. ಆಶ್ರಯವೇ ಅತಿಶಯವೇ ಆರಾಧನೆ ಆರಾಧನೆ. ಯಜ್ಞದ ಕುರಿಮರಿ ಪಾಪವನ್ನೆಲ್ಲ ಸಂಪೂರ್ಣವಂತವನೇ. ಯಜ್ಞದ ಕುರಿಮರಿ ಪಾಪವನ್ನೆಲ್ಲ ಸಂಪೂರ್ಣವಂತವನೇ. ಪರಿಶುದ್ಧ ರಕ್ತ ನನಗಾಗಿದೆ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧ ರಕ್ತ ನನಗಾಗಿದೆ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧನೇ ಪಾವನನೇ ಪರಿಶುದ್ಧನೇ ಆರಾಧನೆ. ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ. ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನ ಆತ್ಮ ಚೈತನ್ಯವೇ. ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನ ಆತ್ಮ ಚೈತನ್ಯವೇ. ನನ್ನನು ನೀನೇ ನನ್ನ ಪ್ರಿಯನು ನೀನೇ ನನ್ನ ದೇವರಾಯನೇ. ನನ್ನನು ನೀನೇ ನನ್ನ ಪ್ರಿಯನು ನೀನೇ ನನ್ನ ಯೇಸುರಾಜನೇ. ನನ್ನ ದೇವನೇ ಯೇಸುವೇ. ನನ್ನ ದೇವನೇ ನನ್ನ ಯೇಸುವೇ. ಆರಾಧನೆ 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 ಆರಾಧನೆ. ಕರ್ತನೇ ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ. ಕರ್ತನೇ ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ. ಆಸಕ್ತಿಯಿಂದ ಹಾಡುವೆನ ಆನಂದ ಆನಂದವೇ.
ಹಾಗೆ ನಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸೋಣ ಪ್ರಿಯರೇ. ಇಷ್ಟೊತ್ತು ನಾವು ದೇವರನ್ನ ಘನಪಡಿಸಿದ್ದೇವೆ, ಇಷ್ಟೊತ್ತು ದೇವರನ್ನ ಆರಾಧನೆ ಮಾಡಿದ್ದೇವೆ. ನಮ್ಮ ಹೃದಯವನ್ನ ದೇವರ ಮುಂದೆ ನಾವು ಸುರಿಯೋಣ. ನಮ್ಮ ಮನಸ್ಸನ್ನ, ನಮ್ಮ ಬೇಡಿಕೆಯನ್ನ, ನಮ್ಮ ಕಷ್ಟಗಳನ್ನ, ನಮ್ಮ ಪ್ರತಿಯೊಂದು ಶೋಧನೆಗಳನ್ನ ದೇವರ ಮುಂದೆ ನಾವು ಅರಿಕೆ ಇಟ್ಟು, ಯೇಸುವೇ ನನಗೆ ಸ್ತೋತ್ರವಾಗಲಿ ಕರ್ತನೆ, ಪರಿಶುದ್ಧನೇ ನನಗೆ ಸ್ತೋತ್ರವಾಗಲಿ ಎಂಬುದಾಗಿ ನಮ್ಮ ಬಾಯಿಗಳನ್ನು ತೆರೆದು ಸ್ವಲ್ಪ ಸಮಯ ನಾವು ಅರಿಕೆ ಮಾಡೋಣ. ಯೇಸುವೇ ನಿನಗೆ ಮಹಿಮೆ, 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 ಮಹಿಮೆ. ಎಲ್ಲ ಶಾಪಗಳಿಂದ ಬಿಡುಗಡೆ ಮಾಡಿದಾಗ್ತೇನೆ, ಎಲ್ಲ ರೋಗಗಳಿಂದ ಬಿಡುಗಡೆ ಮಾಡಿದಾಗ್ತೇನೆ, ನಿನಗೆ ಮಹಿಮೆ, ಮಹಿಮೆ, ಮಹಿಮೆ ಎಂಬುದಾಗಿ ನಾವು ಪ್ರತಿಯೊಬ್ಬರು ನಾವು ಬಾಯಿಗಳನ್ನು ತೆರೆದು ನಾವು ಅರಿಕೆ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ. ರಾಜಾದಿ ರಾಜನೇ ನಿನಗೆ ಸ್ತೋತ್ರ, ಕರ್ತಾದಿ ಕರ್ತನೆ, ಸರ್ವಶಕ್ತನಾದ ದೇವರೇ ನಿನಗೆ ಕೋಟಿ 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 ಸ್ತೋತ್ರಗಳನ್ನ ದೇವರೇ ನಮನಗಳನ್ನು ಸಲ್ಲಿಸುವರಾಗಿದ್ದೇವೆ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಪರಿಶುದ್ಧಾತ್ಮನಾದ ದೇವರೇ ನಿನಗೆ ಸ್ತೋತ್ರವಾಗಲಿ. ಅಪ್ಪ, ಕರುಣೆಯುಳ್ಳ ದೇವರೇ, ಕಾಪಾಡುವ ದೇವರೇ, ಆಶ್ರಯವುಳ್ಳ ದೇವರೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯಾ. ಯೇಸುವೇ ನಿನ್ನನ್ನು ಎಷ್ಟಾಗಿ ನಾವು ಪ್ರೀತಿ ಮಾಡುವೆವು ಕರ್ತನೆ. ಯೇಸುವೇ ನಿನ್ನನ್ನು ಘನಪಡಿಸುವೆವು ರಾಜ. ಹಾಲೆಲೂಯಾ, ಹಾಲೆಲೂಯಾ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ಪೂರ್ಣ ಮನದಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ, ಆರಾಧನೆ,
ಬಿಡುಗಡೆ, ಎಲ್ಲ ಶಾಪಗಳಿಂದ ಬಿಡುಗಡೆ, ಎಲ್ಲ ರೋಗಗಳಿಂದ ಬಿಡುಗಡೆ, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ, ಎಲ್ಲ ಶಾಪಗಳಿಂದ ಬಿಡುಗಡೆ, ಬಿಡುಗಡೆ, ಬಿಡುಗಡೆ. ಮನ ಶಾಂತಿಯನ್ನು ಕೊಡು, ಮನ ನೆಮ್ಮದಿಯನ್ನು ಕೊಡು ಕರ್ತನೆ. ಕಷ್ಟಗಳಿಂದ ಬಿಡುಗಡೆ ಮಾಡಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಕಷ್ಟಗಳಿಂದ ಬಂದಿದ್ದೇವೆ, ಸಮಸ್ಯೆಗಳಿಂದ ಬಂದಿದ್ದೇವೆ ಯೇಸುವೆ. ನಮ್ಮನ್ನು ಅಭಿಷೇಕ ಮಾಡಿ ನಡೆಸು ಯೇಸುವೆ. ಬಿಡುಗಡೆ ಮಾಡಿ ಯೇಸಪ್ಪ. ಈ ಭೂಲೋಕದಲ್ಲಿ ನಾವು ಕರೀತಾ ಇದೆ ಯೇಸುವೆ, ನಮ್ಮನ್ನ ಬಿಡುಗಡೆ ಮಾಡು. ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರನ್ನ ಅಭಿಷೇಕ ಮಾಡಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಯೇಸುವೆ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹೌದು ಯೇಸುವೆ, ನಾವು ಭೂಮಿಗೆ ಮಣ್ಣಿಗೆ ಸಮಾನರಾಗಿದ್ದೇವೆ ಕರ್ತನೆ. ನಾವು ಕರ್ತನೆ ಸಮಸ್ಯೆಗಳಲ್ಲಿ ಬಿದ್ದು ಹೋಗಿದ್ದೇವೆ, ನಮ್ಮ ಕಷ್ಟಗಳಲ್ಲಿ ಬಿದ್ದು ಹೋಗಿದ್ದೇವೆ ಕರ್ತನೆ. ನಮ್ಮನ್ನು ಬಲಪಡಿಸು ದೇವ, ನಮ್ಮನ್ನು ಕರುಣಿಸು ದೇವ, ನಮ್ಮನ್ನು ಉಪಯೋಗ ಮಾಡಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಯೇಸುವೆ ನಿನಗೆ ಸ್ತೋತ್ರ ಕರ್ತನೆ. ಕರುಣೆಯುಳ್ಳ ದೇವರೇ, ಕಾಪಾಡುವ ದೇವರೇ ನನಗೆ ಸ್ತೋತ್ರವಾಗಲಿ ಕರ್ತನೆ. ಸಹಾಯಕನೇ ನನಗೆ ಸ್ತೋತ್ರ. ಪರಿಶುದ್ಧಾತ್ಮನಾದ ದೇವರೇ ನನಗೆ ಸ್ತೋತ್ರ ಕರ್ತನೆ. ಇಲ್ಲಿವರೆಗೂ ನಿನ್ನನ್ನು ಆರಾಧನೆ ಮಾಡಿದ್ದೇವೆ ಕರ್ತನೆ, ನಿನ್ನನ್ನು ಘನಪಡಿಸಿದ್ದೇವೆ ಕರ್ತನೆ, ಮಹಿಮೆ ಪಡಿಸಿದ್ದೇವೆ ಕರ್ತನೆ. ಮುಂದಿನ ಭಾಗವು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಸಾಕ್ಷಿಯ ಭಾಗ, ಪ್ರಕಟಣೆಯ ಭಾಗ, ಕಾಣಿಕೆಯ ಭಾಗ, ದಶಮ ಭಾಗದ ಭಾಗ, ವಾಕ್ಯದ ಭಾಗ, ಎಲ್ಲ ಭಾಗಗಳನ್ನು ಆಶೀರ್ವಾದ ಮಾಡು. ಘನವು ಮಾನವ ಸ್ತುತಿ ಸ್ತೋತ್ರ ನಿಗೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ತಂದೆ. ಮುಂದಿನ ಸಮಯ ಸಾಕ್ಷಿಯ ಸಮಯ. ದೇವರು ನಿಮ್ಮ ಅನುದಿನ ಜೀವನದಲ್ಲಿ ಏನಾದರೂ ಅದ್ಭುತ ಕಾರ್ಯಗಳನ್ನು ಮಾಡಿರುವುದಾದರೆ ಸಾಕ್ಷಿಯಾಗಿ ಎದ್ದು ನಿಂತು ಹೇಳಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ.